ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. MHRD UDAS ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಯಾವ ರೀತಿಯಾಗಿ ಸೆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಸೆಕ್ಷನ್ ಕ್ರಿಯೇಟ್ ಮಾಡಲು ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಿ ಈ ಒಂದು ಹೋಮ್ ಪೇಜ್ ನಲ್ಲಿರುವಂತಹ ಸ್ಕೂಲ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಓಪನ್ ಮಾಡಿದ್ರೆ ಈ ಒಂದು ಐಕಾನಿನ ಕೆಳಗಡೆ ಇರುವಂತಹ 3 ಗೆರೆಗಳುಳ್ಳ ಮೆನು ಮೇಲೆ ಟ್ಯಾಪ್ ಮಾಡಿ. ಆವಾಗ ನಿಮ್ಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಈ ಮೆನುಗಳ ಪೈಕಿ ಸ್ಕೂಲ್ ಡೀಟೇಲ್ಸ್ ಮೆನು ಮೇಲೆ ಟ್ಯಾಪ್ ಮಾಡಿ. ಇದರಲ್ಲಿ ಬರುವಂತಹ ಸೆಕ್ಷನ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಕ್ಷನ್ ಮ್ಯಾನೇಜ್ಮೆಂಟ್ ಅನ್ನುವ ಒಂದು ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲಾ ತರಗತಿಗಳು ಡಿಸ್ಪ್ಲೇ ಆಗ್ತವೆ ಮತ್ತು ಆ ಒಂದು ತರಗತಿಯ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆ ತರಗತಿಯಲ್ಲಿ ಎಷ್ಟು ಸೆಕ್ಷನ್ಸ್ ಗಳಿದಾವೆ ಅನ್ನೋದು ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದನ್ನ ನೀವು ಈ ರೀತಿಯಾಗಿ ಆ ತರಗತಿಯ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈಗ ಆಲ್ರೆಡಿ ಇರುವಂತಹ ಸೆಕ್ಷನ್ ಗಳನ್ನ ನೀವು ನೋಡ್ಕೊಳ್ಬಹುದು. ಅದೇ ರೀತಿ ಯಾವ ಒಂದು ತರಗತಿಗೆ ನಿಮ್ಗೆ ಸೆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಆ ಒಂದು ತರಗತಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಈ ಒಂದು ತರಗತಿಗೆ ಸೆಕ್ಷನ್ ಎ ಇತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಸೆಕ್ಷನ್ ಬಿ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ. ಈ ಒಂದು ಸೆಕ್ಷನ್ ಅಲೈಸ್ ನಲ್ಲಿ ಯಾವ ಮಾಧ್ಯಮ ಅನ್ನೋದನ್ನ ಟೈಪ್ ಮಾಡ್ಕೊಳ್ಳಿ. ನಂತರ ಯಾಡ್ ಸೆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸೆಕ್ಷನ್ ಆಡೆಡ್ ಸಕ್ಸಸ್ಫುಲಿ ಅನ್ನುವ ಈ ರೀತಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ನಿಮ್ಗೆ ಆ ತರಗತಿಯಲ್ಲಿ ನೀವು ಕ್ರಿಯೇಟ್ ಮಾಡಿಕೊಂಡಿರುವಂತಹ ಸೆಕ್ಷನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ LKG UKG ಇಂದ ಸೆಕೆಂಡ್ PUC ವರೆಗೂ ನಿಮಗೆ ಬೇಕಾದಂತ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಸೆಕ್ಷನ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಳಬಹುದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.